ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದು ಆರೋಗ್ಯ ರತ್ನ. ಈ ಬಾರಿ ಆರೋಗ್ಯ ರತ್ನವನ್ನ ಒಬ್ಬ ಮಹಿಳಾ ಡಾಕ್ಟರಿಗೆ ಕೊಡ್ತಾ ಇರುವಂಥದ್ದು ವಿಶೇಷ. ಹುಟ್ಟಿದ್ದು ಮೈಸೂರಲ್ಲಿ, ಆದರೆ ಹೆಸರು ಮಾಡಿರೋದು ಮಾತ್ರ ಧಾರವಾಡದಲ್ಲಿ. ತನ್ನದೇ ಚಾಪಿನ ಮೂಲಕ ಇಡೀ ಜನರನ್ನ ತನ್ನತ್ತ ಸೆಳೆಯುವಂಥ ಶಕ್ತಿಯನ್ನು ಹೊಂದಿರುವವರು ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿ ಅವರು. ಇವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಪವರ್ ಟಿವಿ ಇವರಿಗೆ ಆರೋಗ್ಯ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಸದ್ಯಕ್ಕೆ ಅವರೇ ಇವತ್ತು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಶಾಂತ ನರ್ಸಿಂಗ್ ಹೋಮನ್ನು ಒಂದು ಸೃಷ್ಟಿ ಮಾಡಿ ಅದೆಲ್ಲದರಲ್ಲಿ ಸಾಕಷ್ಟು ಹೆಣ್ಮಕ್ಳಿಗೆ ಸಹಾಯವನ್ನು ನೀವು ಮಾಡಿದ್ದೀರಾ. ನಿಮ್ಮ ಬಗ್ಗೆ ಚಿಕ್ಕದಾಗಿ ನಮಗೊಂದು ಪರಿಚಯ ಮಾಡಿಕೊಡೋದಾದರೆ. ನಾನು, ನಮ್ಮ ತಂದೆ ಹೆಸರು ಕೃಷ್ಣಮೂರ್ತಿ ಅಂತ, ತಾಯಿ ಶಾರದಾ. ನಮ್ಮ ತಂದೆ ಹಾರ್ಟಿಕಲ್ಚರ್ ಆಫೀಸರ್ ಆಗಿದ್ದರು. ಅಲ್ಲಿ ಕನ್ನಂಬಾಡಿಲಿ ಹುಟ್ಟಿದ್ದು. ಫಸ್ಟ್ ಎಜುಕೇಷನ್, ಹೈಸ್ಕೂಲ್ ಎಜುಕೇಷನ್ ತನಕ ಅಲ್ಲೇ ಹೋಯಿತು ಮೈಸೂರಿನಲ್ಲಿ. ಆಮೇಲೆ ಬಂದ ತಕ್ಷಣ ನಾನು PUC ಸುಮಾರು ಧಾರವಾಡ, ನಮ್ಮ ತಂದೆಗೆ ಇಲ್ಲಿ ಟ್ರಾನ್ಸ್ಫರ್ ಆಯಿತು ಧಾರವಾಡಕ್ಕೆ. ಬಂದಮೇಲೆ KMCಲಿ ಸೀಟ್ ಸಿಕ್ತು, MBBS ಸೀಟು. ನಾನು ಇಲ್ಲೇ MBBS ಮುಗಿಸ್ಕೊಂಡ್ಮೇಲೆ ನಂತರ ನಾನು ನನ್ನ PG ಎಕ್ಸಾಮ್, ಸ್ನಾತಕೋತ್ತರ ಡಿಗ್ರಿನ ನಾನು JNMC ಬೆಳಗಾಂ ಅಲ್ಲಿ ಮಾಡಿದೆ, ಗೈನಕಾಲಜಿಸ್ಟ್ ಅಂತ. ಈಗ ವರ್ಕ್ ಮಾಡ್ತಾ ಇದ್ದೇನೆ. ಮೇಡಮ್, ಡಾಕ್ಟರ್ಸ್ ಒಂದು ಕೆಟಗರಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಇತ್ತು, ಬಟ್ ಗೈನಕಾಲಜಿಸ್ಟೇ ಆಗಬೇಕು ಅನ್ನುವಂಥ ಆಸೆ ಹುಟ್ಟಿದ್ದೆಲ್ಲಿಂದ? ಯಾವಾಗ ನಾನು MBBS ಎಲ್ಲ ಆಗಿ ಬಂದೆ, ನಮ್ಮ ಮನೆಯವರು ಅಮೇರಿಕಕ್ಕೆ ಹೋಗಿದ್ದರು. ಆವಾಗ ನಮ್ಮ ತಂದೆ ಏನಂದರು, ಹೆಂಗೋ ಅವರು ಊರಲ್ಲಿಲ್ಲ, ಇಲ್ಲಿ ಡಾಕ್ಟರ್ ನಳಿನಿ ಹುಕ್ಕೇರಿ ಅಂತಿದ್ದಾರೆ, ಅವ್ರು ನರ್ಸಿಂಗ್ ಹೋಮ್ದಲ್ಲಿ ನೀ ಜೂನಿಯರ್ ಅಂತ ಕೆಲಸ ಮಾಡೋರು, ಟೈಮ್ ಪಾಸ್ ಮಾಡೋಕ್ಕೆ, ಹೆಂಗೋ ಅವರು ಇಲ್ಲ ಅಂತ. ಅದಕ್ಕೆ ನಾನು ಅಲ್ಲಿ ಹೋಗಿ ಏನು ನಳಿನಿ ಹುಕ್ಕೇರಿ ಡಾಕ್ಟ್ರ್ ಜೊತೆ ಅಸಿಸ್ಟೆಂಟ್ ಅಂತ ಒಂದು 2-3 ಇಯರ್ಸ್ ಕೆಲಸ ಮಾಡಿದೆ. ಆವಾಗ ನನಗೆ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಹೋಗಿ JNMCಲಿ ಬೆಳಗಾವಿ JNMCಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ. ಮೇಡಮ್, ಸಾಮಾನ್ಯವಾಗಿ ನಾವು ಗಮನಿಸೋದಾದರೆ ಒಬ್ಬ ಡಾಕ್ಟ್ರ್ ಫ್ಯಾಮಿಲಿಯಲ್ಲಿ ಒಬ್ಸರ್ವ್ ಮಾಡಿದ್ರೆ ಎಲ್ಲರೂ ಡಾಕ್ಟರ್ ಆಗಿರ್ತಾರೆ, ಬಟ್ ನಿಮ್ಮ ಫ್ಯಾಮಿಲಿ ಸ್ವಲ್ಪ ವಿಭಿನ್ನ ಅನಿಸುತ್ತಲ್ವಾ? ಹೌದು. ಆ್ಯಕ್ಚುಲಿ ನಮ್ಮ ತಂದೆಗೆ ಇಷ್ಟ ಇತ್ತು ಫ್ಯಾಮಿಲಿಲಿ ಡಾಕ್ಟ್ರ್ ಇದ್ದರೆ ಒಳ್ಳೆಯದು ಅಂತ. ಎಲ್ಲರಿಗೂ ಗೊತ್ತಿರ್ಬೋದು, ಮೇಕಪ್ ನಾಣಿ ಅಂತಿದ್ದರು. ಮೇಕಪ್ ನಾಣಿ ತಂದೆನೂ ಡಾಕ್ಟ್ರ್ ಆಗಿದ್ದರು. ಅದಕ್ಕೆ ಅದಾದಮೇಲೆ ನಮ್ಮ ತಂದೆ ಏನಂದ್ರು, ಮತ್ತೆ ನಮ್ಮ ಫ್ಯಾಮಿಲಿಲಿ ಯಾರೂ ಇಲ್ಲ, ನೀ ಡಾಕ್ಟ್ರ್ ಆದರೆ ಒಳ್ಳೆಯದು ಅಂತ ನನಗೆ ಹೇಳಿದರು. ನಾನು ಅದಕ್ಕೆ ಆ ಫೀಲ್ಡ್ಗೆ ಎಂಟರ್ ಆದೆ. ಓಕೆ, ನೀವು ಡಾಕ್ಟ್ರಾಗಿ ನಿಮ್ಮ ಫ್ಯಾಮಿಲಿಯಲ್ಲೂ ಎಲ್ಲರೂ ಡಾಕ್ಟ್ರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ನಿಮಗೆ 2 ಮಕ್ಕಳಿದ್ದಾರೆ, ನಿಮ್ಮ ಹಸ್ಬೆಂಡ್ ಇದ್ದಾರೆ, ಎಲ್ಲ ಡಿಫ್ರೆಂಟ್. ನಿಮ್ಮ ಹಸ್ಬೆಂಡ್ ಇಂಜಿನಿಯರು, ಮಕ್ಕಳು ಬೇರೆ ಬೇರೆ. ಅವ್ರ ಬಗ್ಗೆ ಹೇಳೋದಾದರೆ ಏನಾಯಿತು, ನಮ್ಮ ಮನೆಯವರಂತೂ ಇಂಜಿನಿಯರ್ ಇದ್ದರು. ಮಗಳು ಬೇಡ, ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಡಾಕ್ಟ್ರಿಗೆ ಮಾಡೋದರಲ್ಲಿ ಅಂತ. ಅವಳು ಶಿ ಈಸ್ ಅ ವೆರಿ ಗುಡ್ ಒರೇಟರ್, ರೈಟರ್ ಎಲ್ಲ ಇರೋದ್ರಿಂದ ಅವಳು ಶಿ ಚೋಸ್ ದ ಜರ್ನಲಿಸಮ್. ಬಾಂಬೆಗೆ ಹೋಗಿ ಜರ್ನಲಿಸಮ್ ಮಾಡಿ ನಾವು ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಅಂತ ಮಾಡ್ತಾಯಿದ್ದಾಳೆ ಕೆಲಸ. ಮಗ ನ್ಯಾಚುರಲಿ ಹಿ ಶೋಡ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಮೆಡಿಸಿನ್. ಅವನು ಇಲ್ಲ ನಾನು ಡಾಕ್ಟ್ರೇ ಆಗ್ತೀನಿ ಅಂತ ಇದು ಮಾಡಿ ಅವನು MBBS ಮಾಡ್ದ, ಆಮೇಲೆ MD ಮಾಡ್ದ, ಆಮೇಲೆ ಫಿಟಲ್ ಮೆಡಿಸಿನ್ ಸಬ್ಜೆಕ್ಟ್ನಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಮಾಡ್ದ. ಓಕೆ, ಈ 30 ವರ್ಷದ ಜರ್ನಿಯನ್ನು ಒಮ್ಮೆ ನೆನಪಿಸೋದಾದರೆ ಹೆಂಗಿದೆ ಮೇಡಮ್? ವೈದ್ಯರ ಆದಮೇಲೆ ಒಂದು ಲೈಫ್ನಲ್ಲಿ ಒಂದೇನು ನಾವು ವರ್ಕ್ ಮಾಡ್ತೀವಲ್ಲ, ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ಬಿಕಾಸ್ ಇದು ಸುಮ್ಮನೆ ಹೋಗಿ ನಾವು ಮೆಕ್ಯಾನಿಕಲಿ ಒಂದು ಕೆಲಸ ಮಾಡಿ ಬಂದ್ವಿ ಅಂತಲ್ಲ, ಇಲ್ಲಿ ಜನರ ಸಂಪರ್ಕ ಬರ್ತದೆ. ಆಮೇಲೆ ಜನರಿಗೆಲ್ಲ ನಾವು ಔಷಧಿ ಎಲ್ಲ ಕೊಟ್ಟು ಆರಾಮ ಮಾಡಿದ್ಮೇಲೆ ಬಂದು ಗ್ರ್ಯಾಟಿಟ್ಯೂಡ್, ವಿತ್ ಸೋ ಮಚ್ ಗ್ರ್ಯಾಟಿಟ್ಯೂಡು, ಡಾಕ್ಟ್ರೇ ನಿಮ್ಮಿಂದ ನಾವು ಬೇಗ ಹುಷಾರಾದ್ವಿ, ಅಥವಾ ನೀವು ಚೆನ್ನಾಗಿ ಔಷಧಿ ಕೊಟ್ರಿ, ಅಥವಾ ನೀವು ಆಪ್ರೇಷನ್ ಮಾಡಿದ್ವಿ, ಈಗಾದರೂ ಎಲ್ಲರ ಫಂಕ್ಷನ್ಗೆ ಹೋದಾಗ ಅವ್ರ ಮೊಮ್ಮಕ್ಕಳಿದ್ರೆ, ಡಾಕ್ಟರ್ ನೋಡಿರಿ ನಿಮ್ಮ ಆಸ್ಪತ್ರೆಯಲ್ಲೇ ನಮ್ಮ ಮೊಮ್ಮಗು ಹುಟ್ಟಿತ್ತು ಅಂತಾರೆ. ಕೆಲವರಂತೂ 1-2 ಮಕ್ಕಳು ಆಗಿರಲಿಲ್ಲ, ಆವಾಗ ನಾವು ಔಷಧಿ ಕೊಟ್ಟು ನಿಂತಿದ್ದಕ್ಕೆ ಅವರು ಸೌಭಾಗ್ಯ ಅಂತ ನನ್ನ ಹೆಸರೇ ಆ ಮೊಮ್ಮಕ್ಕಳಿಗೆ ಇಟ್ಬಿಟ್ರು. ಇವೆಲ್ಲ ಎಕ್ಸ್ಪೀರಿಯನ್ಸಸ್ ಇದಾಗುತ್ತೆ. ಮತ್ತು ನನಗನ್ಸುತ್ತೆ ಒಂದು ವೈದ್ಯ ವೃತ್ತಿ ಅಂತಂದರೆ ಸೋಷಲ್ ವರ್ಕ್ ಮಾಡೋಕ್ಕೆ ನಮಗೆ ಬಹಳ ಸ್ಕೋಪು. ಆಮೇಲೆ ವಿ ಗೆಟ್ ಕನೆಕ್ಟೆಡ್ ಟು ಸೊಸೈಟಿ. ನಿಮ್ಮ 2 ಮಕ್ಕಳು ಏನು ಈಗ ಒಬ್ಬರು ಜರ್ನಲಿಸ್ಟ್ ಮಗಳು ಅಂದ್ರಿ. ಮಗ ಯಾವ ಒಂದೇ ವೈದ್ಯಕೀಯ ಅಂದರೆ ಡಾಕ್ಟರ್ಸ್ಗಳಲ್ಲೇ ಬೇರೆ ಬೇರೆ ಕ್ಯಾಟಗರಿ ಇದೆ, ಏನು ಚೂಸ್ ಮಾಡ್ಕೊಂಡಿದ್ದಾರೆ? ನಮ್ಮ ಮನೆಯವರು ಕೆಮಿಕಲ್ ಇಂಜಿನಿಯರ್ ಇದ್ದರು. ಅವರು ಅಲ್ಲಿ ಅಮೇರಿಕಲ್ಲಿ ಕೆಂಟಕಿಲಿ ಸರ್ವಿಸ್ ಮಾಡಿ ಬಂದರು.
ಈ ಮಗ ಅವನು ಮೊದಲಿಂದ ಮಗಳು ಜರ್ನಲಿಸಮ್ ಆಗ್ತೀನಿ ಅಂತ ಅವಳು ಜರ್ನಲಿಸ್ಟೇ ಆದಳು. ಮಗ ಇಲ್ಲ ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂತಂದ. ಆಮೇಲೆ ಅಲ್ಲಿ ಚಾಯ್ಸ್ ಇತ್ತು, ಗೈನೆಕ್ ಒ ಬಿ ಜಿ ನಮ್ಮ ಸಬ್ಜೆಕ್ಟು ಪ್ಲಸ್ ಮೆಡಿಸಿನ್ ಇತ್ತು. ಅವನು ಹೀ ಚೋಸ್ ನನ್ನ ಸಬ್ಜೆಕ್ಟೇ ತೊಗೊಂಡ ಅವನು. ಯಾಕಂದರೆ ಈಗೇನಿದೆ, ಈಗ ನಮ್ಮದು ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಸೈಡ್ ಅಂದರೆ ಬರೀ ಡೆಲಿವರಿ ಮಾಡೋದಲ್ಲ, ಮತ್ತು ಭಾಳ ಎಕ್ಸ್ಪಾನ್ಷನ್ ಆಗಿದೆ ಈಗ. ಲೈಕ್ IVF, ಫೀಟಲ್ ಮೆಡಿಸನ್ನು ಅವೆಲ್ಲ ಅಪ್ಗ್ರೇಡಿಂಗ್ ಆಗಿದೆ. ಸೊ ಅವ ಆ ಸಬ್ಜೆಕ್ಟೇ ತೊಗೊಂಡ. ಆಮೇಲೆ MD ಮಾಡ್ದ, MS ಮಾಡ್ದ. MS ಮಾಡಿದ್ಮೇಲೆ ಮತ್ತು ಅವಂಗೆ ಅನ್ನಿಸ್ತು ನಾ ಬರೀ MS ಮಾಡಿ ಗೈನಕಾಲಜಿಸ್ಟ್ ಆಗೋಕ್ಕಿಂತ ನಾನು ಫೀಟಲ್ ಮೆಡಿಸಿನ್ ಅಂತ ಬಂದಿದೆ ಅಂಥೇಳಿ ಅವ್ನು ಮದ್ರಾಸ್ಗೆ ಹೋಗಿ ಡಾಕ್ಟರ್ ಸುರೇಶ್ ಅಂತ ಭಾಳ ಪಾಪ್ಯುಲರ್ ಇದ್ದಾರೆ, ಒಂದು ಅಕಾಡೆಮಿ ಇದೆ, ಅಲ್ಲಿ ಹೋಗಿ ಅವನು ಫೀಟಲ್ ಮೆಡಿಸಿನ್ ಕೋರ್ಸ್ ಮುಗಿಸ್ದ. ಆಮೇಲೆ ಈಗ ಅವನು ಬರೀ ನಾನು ಸ್ಕ್ಯಾನು ಮಾಡ್ತಾ ಹೋದರೆ ನಡೆಯಲ್ಲ ಅಂದ್ಬಿಟ್ಟು ಅವನು ಹಿ ಹ್ಯಾಸ್ ಬಿಕಮ್ ದಿಸ್ ಥಿಂಗ್ ಸರ್ಟಿಫೈಡ್ ಟು ಡೂ ಎಂಡೋಸ್ಕೋಪಿಕ್ ಸರ್ಜರೀಸ್. ಅಂದರೆ ಈ ಕರೆಂಟ್ಲಿ ಏನೇನು ಟ್ರೀಟ್ಮೆಂಟ್ ನಮ್ಮಂಗೆ ಮೊದಲು ಒಂದು ಡೆಲಿವರಿ ಆಗೋದು, ಒಂದು ಇದಾಗೋದು ಇಷ್ಟೇ OBG ಅಂತಿತ್ತು. ಈಗ ಹಾಗಲ್ಲ, ಫಿಟ್ಲ್ ಮೆಡಿಸಿನ್ ಅಂತ ಬಂದಿದೆ. ಆಮೇಲೆ ಎಲ್ಲ ಆಪ್ರೇಷನ್ಸ್ ಎಲ್ಲ ಎಂಡೋಸ್ಕೋಪಿಕ್ ಸರ್ಜರೀಸ್ ಬಂದಿದೆ. ಸೊ ಲಾಟ್ ಆಫ್ ಡೆವಲಪ್. ಸೊ ಹಿ ಬಿಕೇಮ್ ಎಂಡೋಸ್ಕೋಪಿಕ್ ಸರ್ಜನ್ ಆಲ್ಸೋ. ಆಮೇಲೆ ನಮ್ಮ ಸೊಸೆ ಮದುವೆ ಆದ ತಕ್ಷಣ ಅವಳು MS OBG ಇದ್ಲು, ಬೆಳಗಾವಿದವರು, ಡಾಕ್ಟರ್ ಕೋಮಲ್ ಅಂತ. ಆಮೇಲೆ ಅವಳಿಗೆ IVFದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಇಟ್ಸ್ ಆಲ್ಸೋ ಅಪ್ಕಮಿಂಗ್ ಸಬ್ಜೆಕ್ಟು, ಅವಳಿಗೂ ಇಂಟ್ರೆಸ್ಟ್ ಇತ್ತು. ಸೊ ಅವಳಂದು ನಾನು ಫೆಲೋಶಿಪ್ IVFದಲ್ಲಿ ಮಾಡ್ತೀನಿ ಅಂತ. ಅವಳು IVF ಸ್ಪೆಷಲಿಸ್ಟ್ ಇದ್ದಾಳೆ. ಮತ್ತು ಬಂದು ನಾವು ನಮ್ಮ ಒರಿಜಿನಲ್ ನಾ ಏನು ಪ್ರಶಾಂತ್ ನರ್ಸಿಂಗ್ ಹೋಮ್ ಅಂತ ಸ್ಟಾರ್ಟ್ ಮಾಡಿದ್ದೆ 30 ವರ್ಷದಿಂದ, ಇವರಿಬ್ಬರದ್ದು ಬ್ರ್ಯಾಂಚ್ ಅದಕ್ಕೆ ಆ್ಯಡ್ ಆಯಿತು. ಸೊ ನೌ ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಕಂಪ್ಲೀಟ್ ಹಾಸ್ಪಿಟಲ್ ಫಾರ್ ಆಬ್ಸ್ಟೆಟ್ರಿಕ್ ಆ್ಯಂಡ್ ಗೈನೆಕ್. ಈ ಕಡೆ ಫಿಟ್ಲ್ ಮೆಡಿಸಿನ್ ಮೈ ಸನ್ ಈಸ್ ಡೂಯಿಂಗ್ ಎಂಡೋಸ್ಕೋಪ್ ಸರ್ಜರಿ ಮಾಡ್ತಾ ಇದ್ದಾನೆ. ಸೊಸೆ IVF ಆ್ಯಂಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಾನು ಸಿನ್ಸ್ ಐ ಆಮ್ ಎಕ್ಸ್ಪೀರಿಯನ್ಸ್ 30 ಇಯರ್ಸ್ನಿಂದ ಆಬ್ಸ್ಟೆಟ್ರಿಕ್ ಆ್ಯಂಡ್ ಗೈನೆಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇದು ಹುಟ್ಟಿದ ರೀತಿ, ಇದಕ್ಕೆ ಪ್ರಶಾಂತ್ ನರ್ಸಿಂಗ್ ಹೋಮ್ ಅಂತ ಯಾಕೆ ಹೆಸರಿಟ್ರಿ ಅಂತ? ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಭಾಳ ಜನ ಪ್ರಶಾಂತ್ ಅಂದ ತಕ್ಷಣ ನನ್ನ ಮಗನ ಹೆಸರು ಅಂತ ತಿಳ್ಕೊತಾರೆ. ಆ್ಯಕ್ಚುಲಿ ಯಾವಾಗ ನಾನು ಇದು ಪೋಸ್ಟ್ ಗ್ರ್ಯಾಜುಯೇಷನ್ OBG ಮುಗಿಸ್ದೆ, ಡೆಲಿವರಿ ಕೇಸು ಹೊತ್ತಲ್ಲೆಲ್ಲ ಹೋಗಿ ಡೆಲಿವರಿ ಮಾಡೋದು ಎಲ್ಲ ಬರ್ತಿತ್ತು. ಆವಾಗ ನಮ್ಮ ಅತ್ತೆ ಸಜೆಸ್ಟ್ ಮಾಡಿದ್ರು, ಮನೆ ಪಕ್ಕನೇ ಜಾಗ ಇದೆ, ಸೊ ಅಲ್ಲೇ ನೀನು ನರ್ಸಿಂಗ್ ಹೋಮ್ ಕಟ್ಟಿಸ್ಕೊ, ಸೊ ದ್ಯಾಟ್ ನಿಂಗೆ ರಾತ್ರಿ ಹೋಗಿ ಬರೋದು ಡೆಲಿವರಿ ಮಾಡೋದೆಲ್ಲ ಕನ್ವೀನಿಯೆಂಟ್ ಆಗತ್ತೆ ಅಂತ. ಆ್ಯಂಡ್ ನಮ್ಮ ಮನೆಯವ್ರ ಹೆಸರು ಪ್ರದೀಪ್, ನಮ್ಮ ಅತ್ತೆ ಹೆಸರು ಶಾಂತ. ಸೊ ನಾ ಏನು ಮಾಡಿದೆ, ಬಿಕಾಸ್ ಮೈ ಮದರ್ ಇನ್ ಲಾ ಪ್ರೆಸೆಂಟೆಡ್ ದಿಸ್ ಲ್ಯಾಂಡ್ ಟು ಮೀ ಆ್ಯಂಡ್ ಮೈ ಹಸ್ಬೆಂಡ್ ಎಂಕರೇಜ್ ಟು ಬಿಲ್ಡ್ ಅಪ್ ದಟ್ ಹಾಸ್ಪಿಟಲ್. ಐ ಕೆಪ್ಟ್ ದ ನೇಮ್ ಆಸ್ ಪ್ರಶಾಂತ್ ನರ್ಸಿಂಗ್ ಹೋಮ್. ಓಕೆ, ನೈಸ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ 30 ವರ್ಷದಿಂದ ಇಲ್ಲಿ ಯಾವ ಥರ ಕೆಲಸ ನಡೀತಾ ಇದೆ? ಯಾಕಂದರೆ ಸಾಕಷ್ಟು ನರ್ಸಿಂಗ್ ಹೋಮ್ಗಳಿದೆ, ಬಟ್ ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿ ಅವರ ಹಾಸ್ಪಿಟಲ್ಗೆ ಯಾಕೆ ಬರಬೇಕು ಜನ? ಫಸ್ಟ್ ನನಗನ್ಸೋ ಮಟ್ಟಿಗೆ ಅವರ ಅಪ್ರೋಚ್ ಟುವರ್ಡ್ಸ್ ದ ಪೇಷಂಟ್. ನನ್ನ ಪರ್ಸ್ನಲ್ ಅನುಭವ ಹೇಳ್ತೀನಿ ನಾನು. ಯಾಕಂದ್ರೆ ಯಾವ ಪೇಷಂಟು ನಕ್ಕೊಂಡು ಬರೋಲ್ಲ ಹಾಸ್ಪಿಟ್ಲಿಗೆ, ತಮ್ಮದೇ ತೊಂದರೆಗಳ್ನ ತೊಗೊಂಡು ನೋವು ಇದ್ರೊಳಗೆಲ್ಲ ಬರ್ತಾರೆ. ಆಮೇಲೆ ಈಗ ನಾವು ಡೆಲಿವರೀಸ್ ಎಲ್ಲ ಮಾಡ್ತೀವಿ. ಸೊ ದೇ ಆರ್ ಎವ್ರಿಬಡೀಸ್ ಅಪ್ರಿಹೆನ್ಷನ್, ದೇ ಹ್ಯಾವ್ ದೇರ್ ಅಪ್ರಿಹೆನ್ಷನ್ ಅಬೌಟ್ ಡೆಲಿವರಿ ಹೆಂಗಾಗತ್ತೋ, ಮಗು ಹೇಗೆ ಹುಟ್ಟತ್ತೋ, ಈ ಥರ ಎಲ್ಲ ಬರ್ತಾರೆ. ಸೊ ನನಗನ್ನಿಸ್ತದ ಅವರ್ ಫಸ್ಟ್ ಅಪ್ರೋಚ್ ಹ್ಯಾಸ್ ಟು ಬಿ ವೆರಿ ಕೈಂಡ್ ಆ್ಯಂಡ್ ವೆರಿ ಕಾರ್ಡಿಯಲ್, ಕೈಂಡ್ ಆ್ಯಂಡ್ ಸ್ವಲ್ಪ ಕನ್ವಿನ್ಸ್ ಪೇಷಂಟಿಗೆ ಮಾಡುವಂಗಿರಬೇಕು. ದಿಸ್ ಈಸ್ ಮೈ ಫಸ್ಟ್ ಇದು. ಸೊ ದಿಸ್ ಅಪ್ರೋಚ್ ಆಫ್ ಮೈನ್ ಆ್ಯಂಡ್ ಒಂದು ಕೈಂಡ್ ಇದು ಟುವರ್ಡ್ಸ್ ದ ಪೇಷಂಟ್, ಕೈಂಡ್ ಬಿಹೇವಿಯರ್ ಟುವರ್ಡ್ಸ್ ದ ಪೇಷಂಟ್ ಆ್ಯಂಡ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಪೇಷಂಟ್ಸ್ ಪ್ರಾಬ್ಲಮ್ಸ್, ಇವೆಲ್ಲ ಐ ಥಿಂಕ್ ಹೆಲ್ಪ್ಸ್ ಅಸ್ ಟು ಬಿಕಮ್ ಪಾಪ್ಯುಲರ್. ಪ್ರಶಾಂತ್ ನರ್ಸಿಂಗ್ ಹೋಮ್ ಒಂಥರ ಒಳ್ಳೆ ಹೆಸರನ್ನು ಪಡ್ಕೊಂಡಿರುವಂಥ ಒಂದು ವೈದ್ಯಕೀಯ ಕ್ಷೇತ್ರ ಅನ್ಬೋದು, ಸೊ ಹಾಸ್ಪಿಟಲ್ ಅನ್ಬೋದು. ಸೊ ನಿಮ್ಮ ಈ ಒಂದು ಹಾಸ್ಪಿಟಲಲ್ಲಿ ಫೆಸಿಲಿಟಿಗಳಾಗಿರ್ಬೋದು, ಅಥವಾ ಒಬ್ಬರು ತುಂಬ ಬಡವರು ಬರ್ತಾರೆ, ದುಡ್ಡಿರೋರು ಬರ್ತಾರೆ, ಬಟ್ ಬಂದಾಗ ಅವ್ರಿಗೇನಾದರೂ ಡಿಸ್ಕೌಂಟ್ಸು ಈ ಥರ ಏನಾದರೂ ಇದೆಯಾ? ಫಸ್ಟ್ ಆಫ್ ಆಲ್ ನಾನು ನೋಡಿದ ಪ್ರಕಾರ ಮೀ ಆ್ಯಂಡ್ ಮೈ ಸನ್ ಆ್ಯಂಡ್ ಮೈ ಡಾಟರ್ ಇನ್ ಲಾ, ಅವರ ಮೈಂಡ್ ಸೆಟ್ ನೋಡಿದ ತಕ್ಷಣ it's not to make money. Hospital here is not to make money. First our motto is to serve people. First is service. ಆಮೇಲೆ ನಾವೇನು ಮಾಡಿದ್ದೀವಿ, ಇಲ್ಲಿ ಸಾಕಷ್ಟು ರಿಕ್ಷಾ ಡ್ರೈವರ್ಸ್ ಗುಂಪು ಅಥವಾ ಯಾರು ಬಂದು ಕೇಳ್ತಾರೆ, ಅಯ್ಯೋ ನಿಮ್ಮ ಹಾಸ್ಪಿಟ್ಲಲ್ಲಿ ಇಷ್ಟು ಕಾಸ್ಟ್ಲಿ ಇರುತ್ತಾ ಮೇಡಮು ಅಂತ. ಅವಾಗ ಪರವಾಗಿಲ್ಲ, ನೀವು ಬರ್ರಿ, ವಾಟ್ ಎವರ್ ಕನ್ಸೆಷನ್ ವಿ ಹ್ಯಾವ್ ಟು ಗಿವ್ ವಿಲ್ ಡೂ ಅಟ್ ಅ ವೆರಿ ರೀಸನೇಬಲ್ ರೇಟ್ ಅಂತೆಲ್ಲ ಹೇಳಿ ನಾವು ವಿ ಸರ್ವ್ ದೆಮ್ ವಿತ್ ಲೋ ಬಿಲ್ಸ್ ಆ್ಯಂಡ್ ಎವ್ರಿಥಿಂಗ್.
Today I am very proud and very happy because our hospital is not in that commercial list. ಬಟ್ ನಿಮ್ಮ ಹಾಸ್ಪಿಟಲಿಗೆ ಬಂದವರು ಸ್ಯಾಟಿಸ್ಫೈಡ್ ಆಗಿ ಅಥವಾ ಆರೋಗ್ಯವಾಗಿ ಹೋಗಿರುವಂಥ ಸನ್ನಿವೇಶಗಳಾಗಿರ್ಬೋದು, ಎಷ್ಟು ಹ್ಯಾಪಿಯಾಗಿ ಇಲ್ಲಿಂದ ಹೊರಡ್ತಾರೆ ಅಂತ? ಫಸ್ಟ್ ಆಫ್ ಆಲ್ ಈಗ ಕಾರ್ಡಿಯಕ್ ಹಾಸ್ಪಿಟ್ಲ್ ಅಂತಲೇ ತೊಗೊಳ್ಳಿ, ಎಂಥ ಪೇಷಂಟ್ಸ್ ಹೋಗ್ತಾರೆ, ಹಾರ್ಟ್ ಅಟ್ಯಾಕು ಅವು ಇವು ಅಂತ ಎಲ್ಲ ಎಮರ್ಜೆನ್ಸಿ ಪೇಷಂಟ್ ಹೋಗ್ತಾರೆ. ದೇರ್ ಪ್ರೊಗ್ನೋಸಿಸ್ ಅವ್ರು ಏನು ಆಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ನಮ್ಗೆ ಭಾಳ ಖುಷಿ ಅದ, ಯಾಕಂದ್ರೆ ಅವರ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕ್ದಾಗ ಎಲ್ಲರೂ ಪ್ರೆಗ್ನೆಂಟು ಬರ್ತಾರೆ, ಡೆಲಿವರಿ ಆಗುತ್ತೆ, ಮಗುನ ಎತ್ಕೋತಾರೆ. ಸೊ ದ ಹೋಲ್ ಫ್ಯಾಮಿಲಿ ಆ್ಯಂಡ್ ದ ಮದರ್ ಹೂ ಹ್ಯಾಸ್ ಬಿಕಮ್ ಎವ್ರಿಬಡಿ ವಿಲ್ ಬಿ ಹ್ಯಾಪಿ. ಸೊ ದಿಸ್ ಈಸ್ ಹಾಸ್ಪಿಟಲ್ ಏನಾಗ್ಬಿಡುತ್ತೆ, ಈ OBG ಹಾಸ್ಪಿಟಲ್ಸ್ ಎಲ್ಲ ದೇ ಕ್ರಿಯೇಟ್ ಎ ಹ್ಯಾಪಿ ಅಟ್ಮಾಸ್ಫಿಯರ್. IVF ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸೆಂಟರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಈ IVF ಸೆಂಟರ್ಗಳಲ್ಲಿ ನೀವು ನಿಮ್ಮ ಸೊಸೆ ಕೊಡ್ತಾ ಇರುವಂಥ ಸರ್ವಿಸ್ಗಳು ಹೇಗಿದೆ ಅನ್ನುವಂಥದ್ದು? ಶಿ ಹ್ಯಾಸ್ ಗಾಟ್, ನಮ್ಮ ಸೊಸೆದು ಒಳ್ಳೆ ಲ್ಯಾಬ್ರೇಟ್ರಿ ಇಟ್ಕೊಂಡಿದ್ದಾರೆ IVFದು, ಆ್ಯಂಡ್ ಶಿ ಹ್ಯಾಸ್ ಡನ್ ಮೋರ್ ದ್ಯಾನ್ 100 IVF ಬೇಬೀಸ್ ಇನ್ ಎ ವೆರಿ ಶಾರ್ಟ್ ಟೈಮ್. ಭಾಳ ಸ್ಯಾಟಿಸ್ಫೈಯಿಂಗ್ ಬಿಕಾಸ್ ಶೀ ಈಸ್ ಫೋಕಸ್ಡ್, ವೆರಿ ಫೋಕಸ್ಡ್ ಗರ್ಲ್. ಐ ಆಮ್ ಫೀಲಿಂಗ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ರಿಸಲ್ಟ್ಸ್ ಶಿ ಈಸ್ ಗಿವಿಂಗ್ ಆ್ಯಸ್ IVF ಸೆಂಟರ್. ನಿಮ್ಮ ಈ ಒಂದು ಸಂಸ್ಥೆ ಪ್ರಶಾಂತ್ ನರ್ಸಿಂಗ್ ಹೋಮ್ಗೆ ಸೋಷಿಯಲ್ ಸರ್ವಿಸನ್ನು ಯಾವ ಥರ ಇನ್ಕ್ಲೂಡ್ ಮಾಡಿದ್ದೀರಾ ಈ ಸಂಸ್ಥೆಗೆ ಅಂತ ಹೇಳಿ? ನಾವೇನು ಮಾಡ್ತೀವಿ ಸೋಷಿಯಲ್ಸ್ ಅಂತಂತಂದರೆ ಬ್ಲಡ್ ಡೊನೇಷನ್ ಕ್ಯಾಂಪು, ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ಗೆ ಆ್ಯಂಟಿನೇಟಲ್ ಫ್ರೀ ಹೆಲ್ತ್ ಚೆಕಪ್ಸು, ಆಮೇಲೆ ಬ್ಲಡ್ ಟೆಸ್ಟು, ಆಮೇಲೆ ಬೋನ್ ಮತ್ತು ನಾಟ್ ಓನ್ಲಿ ಪ್ರೆಗ್ನೆಂಟ್ ಲೇಡೀಸು, ನಮ್ಮದು ಈವನ್ ಲೇಡೀಸ್ ಆರ್ ಇನ್ವಾಲ್ಡ್ ಹಿಯರ್. ಎಲ್ಲ ವಯಸ್ಸಿನ ಹೆಣ್ಮಕ್ಳಿಗೂ ಫ್ರೀ ಬೋನ್ ಡೆನ್ಸಿಟಿ ಕ್ಯಾಂಪ್ಸ್ ಎಲ್ಲ ಇದು ಮಾಡ್ತೀವಿ, ಹೋಲ್ಡ್ ಮಾಡ್ತೀವಿ. ಸೊ ನಿಮಗೆ ಯಾವಾಗ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಅನಿಸಿದ್ದು, ಆ ಸೋಷಿಯಲ್ ಸರ್ವೀಸು ಪ್ರಶಾಂತ್ ನರ್ಸಿಂಗ್ ಹೋಮ್ ಥ್ರೂನೇ ಆಗಬೇಕು ಅಂತ ಅನಿಸಿದ್ದು ಯಾವಾಗ ಅಂತ? ಅದು ನಾನು ಅಂತೀನಿ, ಯಾವಾಗ ಲೈಫ್ನಾಗ ಒಂದದ ಯು ಗಿವ್ ಆ್ಯಂಡ್ ಯು ಗೆಟ್ ಇಟ್. ಈ ಥೇರಿ ಯು ಗಿವ್ ಲಾಟ್ ಆಫ್ ದಿಸ್ ಥಿಂಗ್. ಸೊಸೈಟಿಗೆ ನೀವು ಎಷ್ಟು ಕೊಡ್ತಿರಲ್ಲ, ಸೊಸೈಟಿ ವಿಲ್ 100% ಗಿವ್ ಬ್ಯಾಕ್ ಸಮಥಿಂಗ್ ಲೈಕ್ ಅಫೆಕ್ಷನ್ನು. ಅಥವಾ ನಾನು ಕಾಂಟ್ಯಾಕ್ಟ್ಲೇ ಹೆಚ್ಚಾಗಿ ನನ್ನ ಪ್ರಾಕ್ಟೀಸು ಇಂಪ್ರೂವ್ ಆಗಿರ್ಬೋದು. ಅಥವಾ ಮತ್ತು ಅದೇ ಹೇಳಿದ್ನಲ್ಲ, ದ ರೆಸ್ಪೆಕ್ಟ್ ಇನ್ ದ ಸೊಸೈಟಿ, ಒಂದು ವಿ ಕ್ಯಾನ್ ಮೇಕ್ ಔಟ್ ಹೌ ಮಚ್ ಪೀಪಲ್ ರೆಸ್ಪೆಕ್ಟ್ ಅಸ್ ಅಂತ. ನೀವೊಂದಿಷ್ಟು ಹೋಗಿ ಸ್ಪೀಚ್ ಕೊಡ್ತೀರಾ ಅಥವಾ ಒಂದಿಷ್ಟು ಟೀನೇಜ್ ಜೊತೆ ಮಾತುಕತೆ ನಡೆಸ್ತೀರಾ, ಅದು ಬಿಟ್ಟು ಈಗ ನಿಮಗೆ ಮ್ಯೂಸಿಕ್ ಕಡೆ ಕೂಡ ಹೆಚ್ಚು ಒಲವು ಇದೆ. ಸೊ ಆ ಮ್ಯೂಸಿಕ್ ಇಂಟ್ರೆಸ್ಟ್ ಬಗ್ಗೆ ಹೇಳೋದಾದರೆ? ನಂದೇನಾಯಿತು, ನಮ್ಮ ತಾಯಿ ವಾಯ್ಲಿನ್ ಬಾರಿಸ್ತಾಯಿದ್ರು. ಆಮೇಲೆ ನಮ್ಮ ತಾಯಿ ತುಂಬ ಚೆನ್ನಾಗಿ ದೇವ್ರ ಹಾಡೆಲ್ಲ ಹಾಡ್ತಾಯಿದ್ರು. ಸೊ ಫ್ರಮ್ ಯಂಗ್ ಏಜ್ ಐ ಯೂಸ್ ಟು ಅಬ್ಸರ್ವ್ ಹರ್. ಆಮೇಲೆ ನಾವು ಒಬ್ಬರು ಸರ್ ಕಡೆ ಹೋದೆ, ನಮ್ಮ ತಾಯಿ ಎಲ್ಲ ಹಾಡ್ತಾರೆ, ಐ ಆಲ್ಸೋ ವಾಂಟ್ ಟು ಲರ್ನ್ ಮ್ಯೂಸಿಕ್ ಅಂತ. ಸೊ ದೇ ಟೋಲ್ಡ್, ವೈ ಯು ವಾಂಟ್ ಟು ಗೋ ಫಾರ್ ಲೈಟ್ ಮ್ಯೂಸಿಕ್, ಯು ಗೋ ಫಾರ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ಸೊ ಐ ಹ್ಯಾವ್ ಬೀನ್ ಲರ್ನಿಂಗ್ ಕ್ಲಾಸಿಕಲ್ ಮ್ಯೂಸಿಕ್ ಸಿನ್ಸ್ 15 years. ದೋ ಐ ಆಮ್ ನಾಟ್ ಸ್ಟೇಜ್, ನನಗೆ ಸ್ಟೇಜಿನ ಮೇಲೆ ಹಾಡಬೇಕು ಅಂತ ಇದಿಲ್ಲ, ಬಟ್ ಕ್ಲಾಸಿಕಲ್ ಮ್ಯೂಸಿಕ್ ಅಟ್ಲೀಸ್ಟ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ದ ಡೆಪ್ತ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ನನಗೊಂದು ಆಪರ್ಚುನಿಟಿ 8-10 years ಬ್ಯಾಕ್ ಐ ಗಾಟ್ ದ ಆಪರ್ಚುನಿಟಿ ಆಫ್ ಬಿಕಮಿಂಗ್ 192-year-old ಧಾರವಾಡ ಫೇಮಸ್ ಭಾರತೀಯ ಸಂಗೀತ ವಿದ್ಯಾಲಯ ಅಂತ ಅಸೋಸಿಯೇಷನ್ ಇದೆ. ಸೊ ಹ್ಯಾಡ್ ದ ಆಪರ್ಚುನಿಟಿ ಆಫ್ ಬಿಕಮಿಂಗ್ ಪ್ರೆಸಿಡೆಂಟ್ ಆಫ್ ದ್ಯಾಟ್ ಅಸೋಸಿಯೇಷನ್. ಒಂದು ತಿಂಗಳಿಗೆ ಒಂದು ಪ್ರೋಗ್ರಾಮು ಇಡ್ತೀವಿ ನಾವು, and 500 members are there who are interested. So here we work towards the promotion of music. ಯಾಕಂದರೆ ಐ ಆಲ್ವೇಸ್ ಫೆಲ್ಟ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತಂದರೆ ಇದು ಒಂದು ಇಂಡಿಯನ್ ಪರಂಪರೆ. ಆ್ಯಂಡ್ ಯು ನೋ ಧಾರವಾಡ ಈಸ್ ಮೆಂಟ್ ದಟ್ ಭೀಮಸೇನ್ ಜೋಶಿ ಅವರು, ಮಲ್ಲಿಕಾರ್ಜುನ್ ಮನ್ಸೂರು, ರಾಜ್ಗುರು, ಇಟ್ ಈಸ್ ದ ಸಾಯಿಲ್ ವೇರ್ ಸೋ ಮೆನಿ ಮ್ಯೂಸಿಷಿಯನ್ಸ್, ಗಂಗೂಬಾಯಿ ಹಾನ್ಗಲ್ ಇವರೆಲ್ಲ ಇಲ್ಲಿ ಇದ್ದರು. ಮತ್ತು ದೇ ಹ್ಯಾವ್ ಬಿಲ್ಡಪ್ ಸಚ್ ಎ ಎಂಪೈರ್. ಸೊ ಇದನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಯಂಗರ್ ಜನ್ರೇಷನ್ಗೆ ಇದರೊಳಗೆ ತೊಡಗಿಸ್ಬೇಕು ಅಂತ ಐ ಹ್ಯಾವ್ ಬಿಕಮ್ ಪ್ರೆಸಿಡೆಂಟ್. ಇದ್ರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಈಗ ತಾವೆಲ್ಲ ನೋಡ್ತಿರೋ ಹಾಗೆ ಯಂಗರ್ ಜನ್ರೇಷನ್ ಈಸ್ ಲೀನಿಂಗ್ ಟುವರ್ಡ್ಸ್ ವೆಸ್ಟರ್ನ್ ಇದು ಆಗ್ತಾಯಿದೆ. ದಟ್ ಚೇಂಜಸ್ ವಿ ಕ್ಯಾನ್ ಈಸಿಲಿ ಮೇಕ್ಔಟ್ ಇನ್ ದ ನ್ಯೂ ಜನ್ರೇಷನ್. ಬಟ್ ಯಾವಾಗಲೂ ನಾವು ಟೆಕ್ನಿಕಲ್ ವೈಸ್ ದೇರ್ ಶುಡ್ ಬಿ ಇಂಪ್ರೂವ್ಮೆಂಟ್, ಐ ಆಕ್ಸೆಪ್ಟ್. ಬಟ್ ನಮ್ಮದೇನು ಒಂದು ಹಿಂದೂ ಧರ್ಮದ್ದು ಇದಿದೆ, ಥೇರಿ ಇದೆ, ಅಥವಾ ವಾಟ್ ಎವರ್ ದಿಸ್ ಥಿಂಗ್ ಇಸ್ ದೇರ್, ನಮ್ಮದು ಸನಾತನ ಧರ್ಮದ್ದು ಏನು ವ್ಯಾಲ್ಯೂ ಇದೆ, ವಿ ಶುಡ್ ನಾಟ್ ಲೂಸ್ ಇಟ್. ಯಾವಾಗಲೂ ಒಬ್ಬ ಮನುಷ್ಯ ಕ್ಯಾನ್ ಡೆಫಿನೆಟ್ಲಿ ಬಿ ಎ ಕಂಪ್ಯೂಟರ್ ಮಾಸ್ಟರ್, ಬಟ್ ಹಿ ಕ್ಯಾನ್ ಡೂ ಪೂಜಾಸ್
ಆಲ್ಸೋ ವೆರಿ ರೆಗ್ಯುಲರ್ಲಿ ಆ್ಯಂಡ್ ಟ್ರಸ್ಟ್ ಇನ್ ಗಾಡ್ ಆ್ಯಂಡ್ ನಮ್ಮ ಫ್ಯಾಮಿಲಿ ಪರಂಪರೆಯನ್ನು ಇದು ಮಾಡ್ಕೊಂಡು ಹೋಗ್ಬೇಕು. ಸೊ ಪ್ರಮೋಷನ್ ಆಫ್ ದ್ಯಾಟ್ ಸಂಸ್ಕಾರ ಭಾರತಿ ಅಂತ ಅಸೋಸಿಯೇಷನ್ ಆ್ಯಂಡ್ ದೇರ್ ವಿ ಆರ್ ಡೂಯಿಂಗ್ ಗರ್ಭ ಸಂಸ್ಕಾರ ಅಂತ ಮಾಡ್ತೀವಿ. ವೇರ್ ಪ್ರೆಗ್ನೆಂಟ್ ಲೇಡೀಸ್ ವಿಲ್ ಬಿ ಟ್ರೈನ್ಡ್ ಫಾರ್ ಗರ್ಭ ಸಂಸ್ಕಾರ ಸೊ ದ್ಯಾಟ್ ದೇರ್ ಮಗು ಏನು ಹುಟ್ಟತ್ತೆ ಅದು ಒಳ್ಳೆಯ ಸಂಸ್ಕಾರದ ಜೊತೆ ಹುಟ್ಟಲಿ ಅಂತ ದಟ್ ಕಾನ್ಸೆಪ್ಟ್. ಸೊ ದೀಸ್ ಫ್ಯೂ ಆರ್ಗನೈಸೇಷನ್ಸ್ ಆರ್ ಗಿವಿಂಗ್ ಲಾಟ್ ಆಫ್ ಹ್ಯಾಪಿನೆಸ್ ಟು ಮೀ. ಸಾಮಾನ್ಯವಾಗಿ ಪ್ರಶಾಂತ್ ನರ್ಸಿಂಗ್ ಹೋಮ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಮದು. ಡಾಕ್ಟರ್ಸ್ ಆದವರಿಗೆ ನಂದು ಇನ್ನೂ ಒಂದು 2 ಇರಲಿ ಡಿಪಾರ್ಟ್ಮೆಂಟ್ಸ್ಗಳು, ಇನ್ನೂ ಹಾಸ್ಪಿಟಲ್ಗಳು ಜಾಸ್ತಿ ಆಗೋಣ ಕನಸು ಸಾಮಾನ್ಯ ಎಲ್ರಿಗೂ ಇರುತ್ತೆ, ಡಾಕ್ಟರ್ಸ್ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಸೊ ಇದನ್ನು ಇನ್ನೆಲ್ಲೆಲ್ಲೂ ಬೆಳೆಸ್ಬೇಕನ್ನೋ ಯೋಚನೆ ಇದೆ ನಿಮಗೆ ಅಂತ? ನರ್ಸಿಂಗ್ ಹೋಮ್ದಾಗ ಜವಾಬ್ದಾರಿ ಭಾಳ ಅದ. ಇವತ್ತೇನದ ಭಾಳ ಹಾಗೆಲ್ಲ ಬೆಳೆಸಬೇಕು ಅಂತ ಆಗೋ ಹಾಸ್ಪಿಟ್ಲೆಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ವೇರ್ ಸಂಬಡಿ ಹ್ಯಾಂಡ್ಲೆಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ಡಾಕ್ಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ರನ್ ಮಾಡ್ತಾರೆ. ಬಟ್ ಹಿಯರ್ ಓನ್ಲಿ ಅವರ್ ವರ್ಕ್ ಈಸ್ ಸೋ ಮಚ್. ಸೊ ನನಗೇನಂತ ವಿಚಾರ ಇಲ್ಲ. ಮೇಡಮ್, ಸಾಮಾನ್ಯವಾಗಿ ಒಂದು ಹಾಸ್ಪಿಟಲ್ ಧಾರವಾಡದ ಜನ ನಿಮ್ಮ ಪ್ರಶಾಂತ್ ನರ್ಸಿಂಗ್ ಹೋಮಿಗೆ ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿ ಇದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಬರ್ತಾರೆ. ನಮ್ಮ ಬೇರೆ ರಾಜ್ಯಗಳು ಅಥವಾ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾರಾ ಈ ಹಾಸ್ಪಿಟಲ್? ಸುಮಾರು ಜನ ಬರ್ತಾರೆ. ಏನಾಗಿತ್ತು, ನಮ್ಮದು ಹಳ್ಳಿ, ಮೈ ಹಸ್ಬೆಂಡ್ಸ್ ವಿಲೇಜ್ ವಾಸ್ ನಿಯರ್ ಒಂದು ಕಿತ್ತೂರು ಅಂತ ವಿಲೇಜ್ ಇದೆ, ಕಿತ್ತೂರು ಹತ್ರ ಒಂದು ವಿಲೇಜ್. ಸೊ ಐ ಯೂಸ್ ಟು ಡೂ ಇದಲ್ಲದೆ ಐ ಯೂಸ್ ಟು ಗೋ ಆ್ಯಂಡ್ ಪ್ರಾಕ್ಟೀಸ್ ಇನ್ ಕಿತ್ತೂರು. ಸೊ ದ್ಯಾಟ್ ಅಲ್ಲಿ ಹಳ್ಳಿ ಜನ, ತಾಲೂಕ್ ಪ್ಲೇಸ್, ಸೊ ಅಲ್ಲಿ ಜನಕ್ಕೂ ನಮ್ಮಿಂದ ಯೂಸ್ ಆಗಲಿ. ಯಾಕಂದ್ರೆ ಭಾಳ ಸ್ಪೆಷಲಿಸ್ಟ್ ಹೋಗಿ ಹಳ್ಳೀಲಿ ಸರ್ವ್ ಮಾಡಲ್ಲ, ಅದೊಂದು ಮಾಡಿದೆ. ಆಮೇಲೆ ಹಳಿಯಾಳ ಅಂತ ಒಂದು ಊರಿದೆ, ಅಲ್ಲೂ ಹೋಗಿ ಸುಮಾರು 4-5 ಇಯರ್ಸ್ ಐ ಪ್ರಾಕ್ಟೀಸ್ಡ್. ಆಮೇಲೆ ಬರ್ತಾರೆ, ಈವನ್ ಫ್ರಮ್ ಬೆಂಗಳೂರಿಂದನೂ ಕೆಲವು ಪೇಷಂಟ್ಸ್ ಬರ್ತಾರೆ. ಸೊ ಫ್ರಮ್ ಆಲ್ ಪ್ಲೇಸಸ್ ವಿ ಗೆಟ್ ಪೇಷಂಟ್ಸ್. ಮೇಡಮ್, ಸಾಮಾನ್ಯವಾಗಿ ತುಂಬ ಜನಕ್ಕೆ ಅಂದರೆ ನಿಮ್ಮನ್ನು ಗೊತ್ತಿರುತ್ತೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅಥವಾ ನಿಮ್ಮದು ಸೋಷಲ್ ಮೀಡಿಯಾದಲ್ಲಿ ನಿಮ್ಮ ನಂಬರ್ ತಗೋತಾರೆ, ಮತ್ತೊಂದೆಲ್ಲ ಕಾಂಟ್ಯಾಕ್ಟ್ ಆಗಿರ್ತಾರೆ. ಒಂದಿಷ್ಟು ಜನಕ್ಕೆ ಇಲ್ಲಿಗೆ ಪ್ರಶಾಂತ್ ನರ್ಸಿಂಗ್ ಹೋಮ್ ಬರೋಕ್ಕೆ ಆಗದೇ ಇರ್ಬೋದು, ಆನ್ಲೈನ್ ಮೂಲಕ ನೀವು ಕನ್ಸಲ್ಟ್ ಮಾಡೋದು ಈ ಥರ ಇದೆಯಾ? ಹಾಂ, ಇದು ನಾವೇನು ಮಾಡಿದ್ದೀವಿ, ಈಗ ಆಕಾಶವಾಣಿಯವರು ನಮಗೆ ಫೋನಿನ ಕಾರ್ಯಕ್ರಮ ಅಂತಿರುತ್ತೆ. ಫೋನಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಸತಿ ನಮಗೆ ಆಪರ್ಚುನಿಟೀಸ್ ಸಿಕ್ಕಿದೆ. ಸೊ ದ್ಯಾಟ್ ವಿ ಕ್ಯಾನ್ ಟಾಕ್ ಟು ಪೇಷಂಟ್, ಕ್ರಾಸ್ ಕ್ವಶನಿಂಗು, ಅವ್ರ ತೊಂದರೆಗಳು, ಅವ್ರಿಗೆ ಆಮೇಲೆ ಅವ್ರಿಗೆ ಅಡ್ರೆಸ್ ಕೊಟ್ಟು ಪೇಷಂಟ್ಗೆ ಇಲ್ಲಿ ಬರೋ ಹಾಗೆ ಇದು ಮಾಡ್ತಾರೆ. ನಿಮಗೊಂದಿಷ್ಟು ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೆನೆಸಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ? ಯಾವತ್ತೂ ಏನೇ ಒಂದು ಕೆಲಸ ಮಾಡಿದ್ರು ಒಂದು ಅಪ್ರಿಸಿಯೇಷನ್ ಸಿಕ್ಕರೆ ಭಾಳ ಸಂತೋಷ ಅನಿಸತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ದ ಅವಾರ್ಡ್ಸ್ ಏನು ನನಗೆ ಸಿಕ್ಕಿದೆ, ಐ ಆಮ್ ವೆರಿ ಹ್ಯಾಪಿ. ಮತ್ತು ಆನೆಸ್ಟ್ಲಿ ಐ ಆಮ್ ನಾಟ್ ದ ಪರ್ಸನ್ ಹೂ ವಿಲ್ ಚೇಸ್ ಅವಾರ್ಡ್ಸ್. ಹೌದಪ್ಪ ನಂಗೆ ಅದು ದೊಡ್ಡ ಸಿಗಬೇಕು ಹಂಗಿಲ್ಲ. ಯಾವಾಗ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಆಟೋಮೆಟಿಕಲಿ ದೇ ಕಮ್. ನಿಮ್ಮ ಫ್ಯಾಮಿಲಿ ನಿಮಗೆ ಇವತ್ತಿಗೂ ಸಪೋರ್ಟಿವ್ ಆಗಿ ನಿಂತಿದೆ? ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಗ ಆಗಿರ್ಬೋದು, ನಿಮ್ಮ ಸೊಸೆ ಆಗಿರ್ಬೋದು? ಆಲ್ ಮೈ ಕ್ರೆಡಿಟ್ ಗೋಸ್ ಟು ಮೈ ಫ್ಯಾಮಿಲಿ ಫಸ್ಟ್. ಯಾಕಂದರೆ ಐ ಸ್ಟಿಲ್ ರಿಮೆಂಬರ್ ಮೈ ಮದರ್ ಇನ್ ಲಾ, ಹೌ ಶಿ ಯೂಸ್ ಟು ಎಂಕರೇಜ್. ಆ್ಯಂಡ್ ನಿಮ್ಗೆ ಹೇಳ್ದಂಗೆ ಅವರು ಜಾಗನೇ ಕೊಟ್ಬಿಟ್ರು ನನಗೆ ನರ್ಸಿಂಗ್ ಹೋಮ್ ಕಟ್ಟಿಸ್ಕೊ ಅಂತ. ಆ್ಯಂಡ್ ಮೈ ಹಸ್ಬೆಂಡ್ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಈಗ ನಾನು ಗೈನಕಾಲಜಿಸ್ಟನ್ನು ಮದುವೆ ಆಗಿದ್ದೀನಿ. ಸೊ ಹೆಂಡತಿ ಬರಲಿ, ಊಟ ಅವಳೇ ಬಡಿಸ್ಬೇಕು ಅಥವಾ ಟೀ ಮಾಡಿಕೊಡ್ಬೇಕು, ಕಾಫಿ ಅಥವಾ ಏನೇ ಮನೆ ಕಮಿಟ್ಮೆಂಟ್ಸ್, ದೇ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್ ಅಟ್ ಆಲ್. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಮೇಡಮ್? ಹಾಂ, ಅವರು ನಮಗೆ ತೊಂದರೆನೇ ಕೊಡಲ್ಲ. ದೇ ಆರ್, ನಾವು ಯಾವುದೋ ಟೈಮಿಗೆ ಬರ್ತೀವಿ, ಯಾವಾಗ ಊಟ ಮಾಡ್ತೀವಿ, ಅವ್ರದ್ದೆಲ್ಲ ಮುಗಿಸ್ಕೊಂಡು ಇಂಡಿಪೆಂಡೆಂಟ್ ಇರ್ತಾರೆ. ಆಮೇಲೆ ಸಂಡೇ ಆ್ಯಂಡ್ ಆಲ್ ದ್ಯಾಟ್ ಮೋಸ್ಟ್ಲಿ 99% ವಿ ರಿಸ್ಟ್ರಿಕ್ಟ್ ಅವರ್ ಟೈಮ್ ಟು ಫ್ಯಾಮಿಲೀಸ್ ಮಾಡೋದು ಅಂತ. ಮತ್ತು ಮಗ ಬಂದ ತಕ್ಷಣ ಐ ವಿಲ್ ಟೆಲ್ ಯು, ದೋ ಐ ವಾಸ್ ಅ ಗೈನಕಾಲಜಿಸ್ಟ್, ಐ ವಾಸ್ ಪ್ರಾಕ್ಟೀಸಿಂಗ್. ನಮ್ಮ ಮಗ ಈಗ ಬಂದಾಗಲೇ ಒಂದು 7-8 ವರ್ಷ ಆಯಿತು. ದೇರ್ ಇಸ್ ಸೋ ಮಚ್ ಚೇಂಜ್ ಬಿಕಾಸ್ ಮೈ ಡಾಟರ್ ಇನ್ ಲಾ ಆ್ಯಂಡ್ ಸನ್ ಬ್ರಾಟ್ ಎಲ್ಲ ಅಪ್ಡೇಟೆಡ್ ಥಿಂಗ್ಸ್ ಲೈಕ್ ಫಿಟಲ್ ಮೆಡಿಸಿನ್ ದೇ ಬ್ರಾಟ್, ಎಂಡೋಸ್ಕೋಪಿಕ್ ಆಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊಸೆ IVF ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ದೇ ಆರ್ ದ ಮೇನ್. ನಂದು ಗ್ರೋತ್ ಆಗೋಕ್ಕೆ ನಾ ಹೆಲ್ಪ್ ಮಾಡಿದೆ, ಬಟ್ ಅದು ಬೆಳೀಕ್ಕೆ ಮೈ ಸನ್ ಆ್ಯಂಡ್ ಡಾಟರ್ ಇನ್ ಲಾ ಹ್ಯಾವ್ ಹೆಲ್ಪ್ಡ್ ಅ ಲಾಟ್. ಮೇಡಮ್, ನಿಮ್ಮ ಈ 30 ವರ್ಷ ಜರ್ನಿಯಲ್ಲಿ
ಗೈನಕಾಲಜಿಸ್ಟ್ ಅಂದ್ರೇ ಒಂದು ಹೆರಿಗೆ ಅನ್ನುವಂಥದ್ದೇ ಬರುತ್ತೆ. ಎಷ್ಟು ತಾಯಿಯ ಒಂದು ಹೆರಿಗೆ ಮಾಡಿಸಿದ್ದೀರಾ, ಸೊ ಎಷ್ಟು ಖುಷಿ ಕೊಟ್ಟಿದೆ. ನಿಮ್ಮ ಲೈಫಲ್ಲಿ ತುಂಬ ಆ ಚಾಲೆಂಜಸ್ ಬಂದಿರುವಂಥ ದಿನಗಳಿದೆಯಾ? ಚಾಲೆಂಜಿಂಗ್ ಆಗಿ ಮಾಡಿರುವಂಥದ್ದು ಯಾವುದಾದ್ರೂ ಇದೆಯಾ? ಬೇಕಾದಷ್ಟಿದೆ. ಬಿಕಾಸ್ ಐ ಬಿನ್ ಪ್ರಾಕ್ಟೀಸಿಂಗ್ ಸಿನ್ಸ್ 30 years. 30 ವರ್ಷದಿಂದ ಮಾಡ್ತಿರೋದ್ರಿಂದ ಭಾಳ ಡೆಲಿವರೀಸ್ಗಳು ಆಗಿವೆ. ಭಾಳ ಖುಷಿನೂ ಕೊಟ್ಟಿದೆ. ಯಾಕಂದರೆ ಆ ಪೇಷಂಟೆಲ್ಲ ಯಾವ್ದಾರ ಡಾಕ್ಟರ್ ಮರೀತಾರೆ, ಡೆಲಿವರಿ ಮಾಡಿದ ಡಾಕ್ಟರ್ಸನ್ನು ಯೂಶ್ವಲಿ ಮರೆಯಲ್ಲ. ಅದೊಂದು ಪ್ಲಸ್ ಪಾಯಿಂಟು. ಆಮೇಲೆ ಡಾಕ್ಟರ್ಸ್ ಅಂದ ತಕ್ಷಣ ಡೆಫಿನೆಟ್ಲಿ ಡಾಕ್ಟ್ರ್ ಮೀಟ್ಸ್ ದ ಚಾಲೆಂಜಸ್. ಒಂದು ಡೆಲಿವರಿ ಥರ ಒಂದು ಡೆಲಿವರಿ ಇರಲ್ಲ, ಅಥವಾ ಒಂದು ಆಪ್ರೇಷನ್ ಥರ ಒಂದು ಆಪ್ರೇಷನ್ ಇರಲ್ಲ. ಸೊ ದೇರ್ ವೇರ್ ಅಂಪ್ಟೀನ್. ಆ್ಯಂಡ್ ಒನ್ ಅಡಿಷ್ನಲ್ ಪಾಯಿಂಟ್ ಐ ವಾಂಟ್ ಟು ಆ್ಯಡ್ ಈಸ್, for all the things I have done, I got family support good, plus my senior gynecologist friends. ನಿಮಗೆ ಒಂದು ನೆನಪಿದೆಯಾ ಮೇಡಮ್, ಒಂದು ನಿಮ್ಮ ಲೈಫಲ್ಲಿ ಸದಾ ಒಂದು ಡೆಲಿವರಿ ಮಾಡಿರೋದು ಒಂದು ನೆನಪಿಟ್ಕೊಂಡಿದ್ದು ಇವತ್ತಿಗೆ ಅದು ನೆನಪಾಗುತ್ತೆ ಅಂದರೆ? ಒಂದು ಕೇಸ್ ಇತ್ತು, ಹೂ ವಾಸ್ ನೆಗೆಟಿವ್ ಬ್ಲಡ್ ಸಿಗೋದು ತುಂಬ ತೊಂದರೆ ಇರ್ತಿತ್ತು. ಅಂಥ ಟೈಮ್ನಲ್ಲಿ ಅವಳದು ಒಂದು ರಿಟೆನ್ಷನ್ ಆಫ್ ಪ್ಲೆಸೆಂಟಾ ಅಂತ ಆಗುತ್ತೆ. ಮಾಂಸ ಬರೋದೇ ಇಲ್ಲ, ಡೆಲಿವರಿ ಆದ ತಕ್ಷಣ ಪ್ಲೆಸೆಂಟ ಬರೋಲ್ಲ. ಅದು ಭಾಳ ಚಾಲೆಂಜಿಂಗ್ ಕೇಸ್ ಇತ್ತು. ಆಮೇಲೆ ಇನ್ನೊಂದು ವಿತ್ ಸಿವಿಯರ್ BP ಕನ್ವಲ್ಷನ್ಸ್ ಬಂದು ಪೇಷಂಟ್ಗೆ ನಾ ಸಿಸೇರಿಯನ್ ಮಾಡಿದೆ. ಆ್ಯಂಡ್ ಶಿ ವಾಸ್ ಸೇವ್ಡ್. ಸಕ್ಸಸ್ಫುಲ್ ಆದಾಗ ಎಷ್ಟು ಖುಷಿ ಕೊಡುತ್ತೆ ನಿಮಗೆ? ತುಂಬ ಖುಷಿ ಕೊಡುತ್ತೆ. ಐ ಬಿಲೀವ್ ಇನ್ ಸೂಪರ್ ನ್ಯಾಚುರಲ್ ಪವರ್ಸ್, ಅಂದರೆ ಟ್ರಸ್ಟಿಂಗ್ ಇನ್ ಗಾಡ್ ಅಂತ. ಇಟ್ ಈಸ್ ವಾಟ್ ಎವರ್ ಟಫ್ ಆಪ್ರೇಷನ್ಸ್ ಐ ಡೂ, ವಾಟ್ ಎವರ್ ಟಫ್ ಕೇಸಸ್ ಐ ಹ್ಯಾಂಡಲ್, I always forget, remember God and go ahead, because we do, but He helps. ನಿಮ್ಮನ್ನು ಇಲ್ಲಿ ಸಾಕಷ್ಟು ಜನ ನೆನ್ಪಿಟ್ಕೊಂಡು ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿ ಅಂತ ಹೆಮ್ಮೆಯಿಂದ ಕರೆದು ಈ ಹಾಸ್ಪಿಟಲ್ಗೆ ಬರ್ತಾರೆ. ಇವತ್ತು ಬೆಂಗಳೂರಿಂದ ನಾವು ಬಂದಿದ್ದೀವಿ. ನಾನು ಮೊದಲು ಪವರ್ TV ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ನನ್ನ ಗುರುತಿಸಿದ್ದಕ್ಕೆ. ನಾನು ನೋಡ್ತಾ ಇರ್ತೀನಿ ಕನ್ನಡ ಎಲ್ಲ ಚಾನೆಲ್ಸು, ನಾನು ನೋಡ್ತಾ ಇರ್ತೀನಿ. ಆ್ಯಂಡ್ ರಿಯಲಿ ಐ ಆಮ್ ಗ್ರೇಟ್ಫುಲ್ ಟು ಪವರ್ TV. ಯಾಕಂದ್ರೆ ನಾವು ಮಾಡೋ ವರ್ಕನ್ನು ಗುರುತಿಸುವಂಥ ಇದು ಬೇಕು, ಅಸೋಸಿಯೇಷನ್ಸ್ ಬೇಕು. ಸೊ ಪವರ್ TV ಅವ್ರಿಗೆ, ಮತ್ತು ಎಸ್ಪೆಷಲಿ ನಮ್ಮ ರವಿ ಅವ್ರಿಗೆ, ನಿಮಗೆ ಮತ್ತು ಬಂದ ಎಲ್ಲ ಕ್ರ್ಯೂ ಮೆಂಬರ್ಸ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಆರೋಗ್ಯ ರತ್ನ ಪ್ರಶಸ್ತಿ ನಿಮ್ಮ ಕೈ ಸೇರ್ತಾ ಇರೋದು ಎಷ್ಟು ಖುಷಿ ಕೊಡ್ತಿದೆ ಅಂತ? ಬಹಳ ಸಂತೋಷ ಕೊಡ್ತಾ ಇದೆ. ದಿಸ್ ಅ ವೆರಿ ಗುಡ್ ಸ್ಪೆಷಲ್ ಡೇ ಫಾರ್ ಮೀ. ಆಮೇಲೆ ಏನೋ ಒಂದು ಇದಕ್ಕೋಸ್ಕರ ನಾನು ಅದನ್ನು ಪೋಸ್ಟ್ಪೋನ್ ಮಾಡಬೇಕಂತ ಮಾಡಿದೆ, ಬಟ್ ನನಗೆ ಸಿಗ್ತದು. ಸೊ ದೈವಿ ಸಂಕಲ್ಪ ಇರ್ಬೋದು. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ದ್ಯಾಟ್ ಫ್ರಮ್ ಪವರ್ TV. ಥ್ಯಾಂಕ್ ಯು ಸೋ ಮಚ್ ಮೇಡಮ್. 30 ವರ್ಷಗಳಿಂದ ಪ್ರಶಾಂತ್ ನರ್ಸಿಂಗ್ ಹೋಮನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇನ್ನೂ ಒಂದಿಷ್ಟು ಕಾಲ ಒಳ್ಳೆಯ ಸರ್ವಿಸನ್ನು ನೀವು ಕೊಡಲಿ. ಕೇವಲ ಧಾರವಾಡ ಮಾತ್ರ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟ ಜೊತೆಗೆ ಅಂತಾರಾಜ್ಯ ಮಟ್ಟದಲ್ಲೂ ನಿಮ್ಮ ಹೆಸರು ಮುನ್ನೆಲೆಗೆ ಬರಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಹೆಣ್ಮಕ್ಳಂದ್ರೆ ಕೇವಲ 4 ಗೋಡೆಗೆ ಮಾತ್ರ ಸೀಮಿತ ಅಲ್ಲ, ಅವರ 4 ಗೋಡೆ ಬಿಟ್ಟು ಹೊರಗಡೆ ಕೂಡ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿ ಅವರೇ ಒಂದು ಪ್ರೇರಣೆ ಅಂತ ಹೇಳ್ಬೋದು, ಸಾಕ್ಷಿ ಅಂತ ಹೇಳ್ಬೋದು. ಡಾಕ್ಟರ್ ಆಗಿ ಸಾಕಷ್ಟು ಸರ್ವಿಸ್ ಮಾಡಿದ್ದಾರೆ. ಇದರ ಜೊತೆಗೆ ಸೋಷಲ್ ಸರ್ವಿಸನ್ನು ಮಾಡಿಕೊಂಡು ಇವತ್ತಿಗೂ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.